ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಜ್ಞಾನಶಕ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಮೊದಲನೇ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನನ್ನ ಯೂಟ್ಯೂಬ್ ಚಾನಲ್ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅನ್ನೋದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದೆ. ಅದನ್ನು ರಿವೀಲ್ ಮಾಡೋ ಸಮಯ ಈಗ ಬಂದಿದೆ. ಸ್ನೇಹಿತರೆ, ಇವತ್ತಿನ AI ಯುಗದಲ್ಲಿ ಇಂಟರ್ನೆಟ್ಟಲ್ಲಿ ಬಹಳಷ್ಟು ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಸೋರ್ಸ್, ಬಟ್ ಸರಿಯಾದ ವಿಶ್ಲೇಷಣೆ, ರೈಟ್ ಅನಾಲಿಸಿಸ್ ಸಿಗ್ತಾ ಇರೋ ಮಟ್ಟ ಬಹಳ ಕಡಿಮೆ ಇದೆ. ನಮ್ಮ ಕನ್ನಡದ UPSC ಮತ್ತು KPSC ಹಾಗೂ ದೇಶದ ಒಬ್ಬ ಜವಾಬ್ದಾರಿಯುತ ನಾಗರಿಕನಿಗೆ ಒಂದು ವಾರಕ್ಕೆ ಒಮ್ಮೆ ಗುಡ್ ಕ್ವಾಲಿಟಿ ಇರ್ತಕ್ಕಂಥ ಒಂದು ಗುಣಮಟ್ಟದ ಒಂದು ಕಂಟೆಂಟ್ನ ನಾನು ಕೊಡಬೇಕನ್ನೋದೇ ನನ್ನ ಆಸೆ. ನನ್ನ ಚಾನಲ್ನ 3 ಮುಖ್ಯ ಉದ್ದೇಶಗಳು. ಫಸ್ಟ್ ಒನ್, ಡಿಕೋಡಿಂಗ್ ಕಾಂಪ್ಲೆಕ್ಸಿಟಿ. ಸಂವಿಧಾನದ ಆರ್ಟಿಕಲ್ ಆಗಿರಲಿ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯ ಮಟ್ಟದ ವಿದ್ಯಮಾನಗಳಿರಲಿ, ಇದನ್ನು ಕಠಿಣವಾದಂಥ ವಿಚಾರವನ್ನು ಅತ್ಯಂತ ಸರಳವಾಗಿ ನಿಮ್ಮ ಮುಂದೆ ವಿವರಿಸೋದೇ ನನ್ನ ಒಂದು ಮುಖ್ಯ ಉದ್ದೇಶ. ಸೆಕೆಂಡ್ ಒನ್, ಅನಾಲಿಟಿಕಲ್ ಡೆಪ್ತ್. ಕೇವಲ ಫ್ಯಾಕ್ಟ್ಸನ್ನು ಓದೋದಲ್ಲ, ಅದರ ಹಿಂದಿರೋ ವೈ ಮತ್ತು ಔ ಅನ್ನೋದನ್ನು ಆಳವಾದ ವಿಶ್ಲೇಷಣೆ ಮಾಡೋದು. ಇದು ನಮ್ಮ ಮೈನ್ಸ್ ಆನ್ಸರ್ ರೇಟಿಂಗ್ಗೆ ಬಹಳ ಮುಖ್ಯವಾಗುತ್ತೆ. ಥರ್ಡ್ ಒನ್, ಗ್ಲೋಬಲ್ ಟು ಲೋಕಲ್. ಜಗತ್ತಿನಲ್ಲಿ ನಡೆಯುವ ವಿದ್ಯಮಾನಗಳು ಭಾರತ ಮತ್ತು ಕರ್ನಾಟಕದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನುವುದರ ಒಂದು ಲಿಂಕನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇದು ಕೇವಲ ಯೂಟ್ಯೂಬ್ ಚಾನಲ್ ಅಲ್ಲ, ಇದೊಂದು ನಾಲೆಡ್ಜ್ ಹಬ್. ಕೇವಲ ಎಕ್ಸಾಮ್ ಪಾಸ್ ಹೋಗೋದಲ್ಲ, ಒಬ್ಬ ದೇಶದ ಜವಾಬ್ದಾರಿಯುತ ನಾಗರಿಕನಾಗಿ ದೇಶದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳೋಣ. ಶೀಘ್ರದಲ್ಲೇ ನಿಮ್ಮ ಮುಂದೆ ಅತ್ಯಂತ ಚರ್ಚೆಗೆ ಒಳಗಾದಂಥ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ಕಾರ.